ಕನ್ನಡ ರೋಮಾಂಚನವೇ ಕನ್ನಡ. ಕನ್ನಡ ಭಾಷೆ ಅಂದಿದ ತಕ್ಷಣ ಈ ಹಾಡು ತುಂಬ ಶ್ರೇಷ್ಠವಾದ ಸ್ಥಾನ ಪಡ್ಕೊಳ್ಳೋಂಥ ಸ್ಥಾನದಲ್ಲಿ ಇದು ಕೂಡ ಇರುತ್ತೆ. ಪೂರಾ ವಿಡಿಯೋಗಳೇನಿದೆ ಈ ಮನುಷ್ಯತ್ವ ಸಾರ, ಸಂಬಂಧಗಳನ್ನ ಸಾರ ಅಂತ ಲೈನ್ಸ್ ಅಂದರೆ ಸೆಂಟ್ರಿಂದ ಪಿಕ್ ಮಾಡಿರ್ತೀರ. ಆ ರೀಲ್ಸ್ ನೋಡಿದವರೆಲ್ಲನೂ ಯಾವ ಫಿಲಮ್ ಹಾಡು ಇದು ಅಂತೇಳಿ ಅವರೇ ಹುಡ್ಕೋ ಥರದ್ದು ಮಾಡ್ತೀರಾ ಆ್ಯಕ್ಚುಲಿ ನಿಮ್ಮ ರೀಲ್ಸಲ್ಲಿ. ಅದನ್ನು ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ಅಂತ ನೀವು? ಕನ್ನಡ ಭಾಷೆ ಅಂತ ಬಂದಾಗ ಒಂದು ಈ ಸಾಂಗು ಕನ್ನಡ ರೋಮಾಂಚನ ಅಂಬರೀಷ್ ಸರ್ದು ಏನಿದೆಯಲ್ಲ, ಈ ಸಾಂಗು ಒಂದು ಉತ್ತಮ ಸ್ಥಾನದಲ್ಲಿ ನಿಂತ್ಕೊಳತ್ತಿದ್ದು. ಕನ್ನಡದ ಬಗ್ಗೆ ತುಂಬ ಒಂದು ಹಾಡುಗಳಿದೆ, ಬಟ್ ಈ ಸಾಂಗು ಕನ್ನಡ ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಳತ್ತೆ ಅಂತ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾ ದಿನ, ಕೆಡವೋಕೆ ಮೂರೇ ದಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರದಿ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೇ ಕನ್ನಡ. ಹಾಡಿಸು ಕೇಳಿಸು ಪ್ರೀತಿಸು ಪ್ರೀತಿಸು. ಸೂಪರ್ ಸರ್, ವೆರಿ ನೈಸ್. ಇಲ್ಲ, ಕನ್ನಡದ ಬಗ್ಗೆ ಒಂದು ಸಾಂಗ್ ಆಡೋಣ ಅಂತ ಅಂದ್ಕೊಂಡೆ. ಆ ಟೈಮಲ್ಲಿ ಸರ್ಚ್ ಮಾಡಿದಾಗ ಅಂಬರೀಷ್ ಅಣ್ಣನ ಸಾಂಗ್ ಇದು ಫಸ್ಟ್ ಲಿಸ್ಟಲ್ಲಿ ಬಂದಿದೆ. ಇದು ಪ್ರಯಾರಿಟಿ ಲಿಸ್ಟಲ್ಲಿ ಚೆನ್ನಾಗಿದೆ ಸಾಂಗ್, ಇದನ್ನೇ ಟ್ರೈ ಮಾಡೋಣ, ಇಲ್ಲ ಇದನ್ನೇ ಮಾಡಬೇಕು ಅಂತೇಳಿ ಟ್ರೈ ಮಾಡಿದೆ ಅಷ್ಟೇ. ನಾವು ಸರ್ಚ್ ಮಾಡಿದಾಗ ಸಾಕಷ್ಟು ನೀವು ಮಾಡಿರೋಂಥ ಸಾಕಷ್ಟೇನು ಪೂರಾ ವಿಡಿಯೋಗಳೇನಿದೆ ಈ ಮನುಷ್ಯತ್ವ ಸಾರ, ಸಂಬಂಧಗಳನ್ನ ಸಾರ ಅಂತ ಲೈನ್ಸ್ ಅಂದರೆ ಸೆಂಟ್ರಿಂದ ಪಿಕ್ ಮಾಡಿರ್ತೀರ. ಆ ರೀಲ್ಸ್ ನೋಡಿದವರೆಲ್ಲನೂ ಯಾವ ಫಿಲಮ್ ಹಾಡು ಇದು ಅಂತೇಳಿ ಅವರೇ ಹುಡ್ಕೋ ಥರದ್ದು ಮಾಡ್ತೀರಾ ಆ್ಯಕ್ಚುಲಿ ನಿಮ್ಮ ರೀಲ್ಸಲ್ಲಿ. ಅದನ್ನು ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ಅಂತ ನೀವು? ಇಲ್ಲ, ಫಸ್ಟು ಕುಂತಿ ಇಲ್ಲದೆ ಪಾಂಡವರು ತಾಂಡಲ್ಲ, ಅದು ಆ್ಯಕ್ಚುಲಿ ಮಿಡ್ಡಿಂದ ತೊಗೊಂಡಿದ್ದು, ಅದು ಚರಣದಿಂದ ತೊಗೊಂಡಿದ್ದು. ಅದು ಕ್ಲಿಕ್ ಆಯ್ತು, ಅದನ್ನೇ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ತಗೊಂಡಾಗ ಇಲ್ಲ ಮಿಡ್ಡಿಂದ ತೊಗೊಂಡು ನೆಕ್ಸ್ಟ್ ಪಲ್ಲವಿ ಹೋಗೋಣ ಅಂತೇಳಿ ಟ್ರೈ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ಕ್ಲಿಕ್ ಆಗ್ತಿದೆ ಅಷ್ಟೇ. ಅಂದರೆ ಈಗ ಜನನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನೀವು ಅರ್ಧದಿಂದ ಹಾಡು ಹೇಳ್ತೀರಲ್ವಾ, ಯಾವ ಫಿಲಮ್ ಮಾಡು ಅಂತ ಎಗೈನ್ ಮತ್ತೆ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡ್ತಾರೆ ಯಾವ ಫಿಲಮ್ ಅಂತ. ಇಲ್ಲ, ಇದೊಂದು ಇತ್ತಲ್ಲ, ಅದು ಆಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿವಿಲ್ಲ, ಈ ಸಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿವಿಲ್ಲ. ಈ ಸಾಂಗ್ನು ಸಹ ನಾ ಅದೇ ರೀತಿ ಮಾಡ್ಕೊಂಡಿದ್ದು. ತೊರೆದರೆ ಹೇಗೆ ಎತ್ತ ಕರುಳು, ಕೇಳೋರು ಯಾರು ನಿನ್ನಾಳಲು. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಲಿ ಹೃದಯದ ನೋವಿದೆ. ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ.